ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪೂಜಾ ಮಾತಾಡ್ತಾ ಇದ್ದೀನಿ. ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನಾನಿವತ್ತು ಬೆಳಗ್ಗೆನೇ ನಿಂಬೆಹಣ್ಣಿನ ಜ್ಯೂಸ್ ಮಾಡ್ಕೊಂಡು ಕುಡಿದೆ. ಬಾಡಿಗೆ ತುಂಬಾ ಒಳ್ಳೆಯದು, ಹೀಟ್ ಇದ್ದರೆ ಹೊಡೆಯುತ್ತೆ ಅಂತ. ಹಾಗಾಗಿ ನಾನು ಜ್ಯೂಸ್ ಮಾಡ್ಕೊಂಡು ಕುಡಿದಿದ್ದೆ. ಮತ್ತು ಕಡಲೆಪುರಿ ಜಾತ್ರೆಯಿಂದ ತಂದಿದ್ದೆ ಎಲ್ಲ ಹಾಗೆ ಇತ್ತು. ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಮಂಡಕ್ಕಿ ಮಾಡಿಬಿಡೋಣ ಅಂತ ಯೋಚನೆ ಮಾಡಿದೆ. ತುಂಬಾ ಈಸಿಯಾಗಿ ಮಾಡೋವಂಥದ್ದು ನೋಡಿ. ಒಂದು ಬಾಣಲಿಗೆ ಸಾಸಿವೆ ಮತ್ತು ಉದ್ದಿನಬೇಳೆ, ಕಡಲೆಬೇಳೆ, ಹಸಿಮೆಣ್ಸಿನ್ಕಾಯಿ ಇದ್ದರೆ ಹಸಿಮೆಣ್ಸಿನ್ಕಾಯಿ, ಇಲ್ಲ ಒಣಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಟೊಮೆಟೊ ಇದ್ದರೆ ಟೊಮೆಟೊ ಹಾಕ್ಕೊಬೋದು, ಇಲ್ಲ ನಿಂಬೆಹಣ್ಣೆ ಹಾಕ್ಕೋತೀನಿ ಅಂದರೆ ನಿಂಬೆಹಣ್ಣು ಹಾಕ್ಕೊಬೋದು. ನಾನಿಲ್ಲಿ ಟೊಮೊಟೊನೇ ಯೂಸ್ ಮಾಡ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಅರ್ಧ ಬೆಂದಾಗ ನಾವು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಟೊಮೊಟೊ ಇನ್ನೂ ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಆಯಿತು. ಸ್ವಲ್ಪ ಅರಿಶಿನ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ, ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ಅದಕ್ಕೆ ಫ್ರೈ ಮಾಡಾದಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಕಾಯಿ ತುರಿ ಮತ್ತು ಕೊತ್ತಂಬರಿ ಹಾಕ್ಕೊಂಡು ಲಾಸ್ಟಿಗೆ ಫ್ರೈ ಮಾಡಿಕೊಂಡೆ. ನೆಕ್ಸ್ಟ್ ನಾನು ಕಡಲೆಪುರಿನ ತೊಳೆದು ಇಟ್ಟಿದ್ದೆ ಫಸ್ಟೇ, ಸೋಸಿಟ್ಟಿದ್ದೆ. ಅದು ಕೂಡ ಚೆನ್ನಾಗಿ ನೆಂದ್ಕೊಂಡಿತ್ತು. ಕಡಲೆಪುರಿನ ನೆನೆಸಿಟ್ಟಿದ್ನಲ್ಲ ಅದು ಚಿತ್ರಾನ್ನ ಥರನೇ ಅನಿಸುತ್ತೆ ಅದು ಮಾಡಿದಾಗ. ನನ್ನ ಮಗಳಿಗೆ ಚಿತ್ರಾನ್ನ ಅಂದರೆ ತುಂಬ ಇಷ್ಟ, ಹಾಗಾಗಿ ಇದನ್ನು ಮಾಡಿಕೊಟ್ಟೆ. ತುಂಬ ಇಷ್ಟಪಟ್ಟು ತಿಂದು ಬೆಳಗ್ಗೆ ಟಿಫನ್ನಿಗೆ ನಾನು ಮಂಡಕ್ಕಿ ಮಾಡಿದ್ದೆ. ಹಾಗೆ ನನ್ನ ಮಗಳಿಗೆ ಇವತ್ತು ಸ್ಕೂಲಲ್ಲಿ ಯೆಲ್ಲೋ ಡೇ ಅಂತ ಮಾಡಿದರು. ಹಾಗಾಗಿ ಫ್ರ್ಯಾಕ್ ಹಾಕಿದೆ, ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಮತ್ತು ಅವಳು ಹೋದ್ಮೇಲೆ ನಾನು ಪೂಜೆ ಮಾಡ್ಕೋಬೇಕಲ್ಲ, ಹಾಗಾಗಿ ಪೂಜೆ ಮಾಡ್ಕೊಳ್ಳೋಣ ಮಂಗಳವಾರದ್ದು ಅಂದ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. 2 ಬಾಗಿಲಿಗೆ ರಂಗೋಲಿ ಬಿಡಿಸ್ಬಿಟ್ಟು ದೇವ್ರ ಮನೆಗೆ ಪೂಜೆ ಮಾಡಿಬಿಟ್ಟು ನೆಕ್ಸ್ಟ್ ನಾನು ಸುಮ್ಮನೆ ಕೂತ್ಕೊಳ್ಳೋಣ ಅಂದ್ಕೊಂಡೆ. ಅಷ್ಟೊತ್ತಿಗೆ ಒಂದು ಕೆಲಸ ಬಂತು, ಅದೇ ರಾಗಿ ಅಂಬಲಿ ಮಾಡಿಕೊಡು, ಮಜ್ಜಿಗೆ ಮಿಕ್ಸ್ ಮಾಡಿ ಅಂತ. ರಾಗಿ ಅಂಬಲಿ ನಾನು ಬೆಳಗ್ಗೆನೇ ಮಾಡಿಟ್ಟಿರ್ತೀನಿ ಆರಿಕೊಳ್ಳಿ ಅಂದ್ಬಿಟ್ಟು. ಅದಕ್ಕೆ ಮಜ್ಜಿಗೆ ಮಾಡಿರ್ತೀನಲ್ಲ ಅದನ್ನು ಮಿಕ್ಸ್ ಮಾಡಿದ್ರೆ ಆಯಿತು. ರಾಗಿ ಅಂಬಲಿ ತುಂಬಾ ಚೆನ್ನಾಗಿ ರೆಡಿಯಾಗುತ್ತೆ. ಸರಿ ಅಂದ್ಬಿಟ್ಟು ನಮ್ಮ ಹಸ್ಬೆಂಡು ಜ್ಯೂಸ್ ಮಾಡಿಕೊಡು ನನಗೆ ಅಂತ ಹೇಳಿದ್ರು. ಆರೆಂಜ್ ಇತ್ತು ಮನೆಯಲ್ಲಿ, ಹಾಗಾಗಿ ಆರೆಂಜನ್ನೇ ಕಟ್ ಮಾಡಿ ಎಲ್ಲ ಬೀಜ ಎಲ್ಲ ತೆಗೆದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಒಂದು ಏಲಕ್ಕಿ, 1-2 ಟೇಬಲ್ ಸ್ಪೂನು ಸಕ್ಕರೆ, 1 ಲೋಟ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು, ಜ್ಯೂಸ್ ರೆಡಿಯಾಗುತ್ತೆ. ಬೆಳಗ್ಗೆ ಅವರು ರಾಗಿ ಅಂಬಲಿ ಜೊತೆ ಜ್ಯೂಸ್ ಕುಡಿದ್ಬಿಟ್ಟು ನೆಕ್ಸ್ಟ್ ಕೆಲಸಕ್ಕೆ ಹೊರಡ್ತಾರೆ. ಮತ್ತು ನನಗೆ ಕೆಲಸ ಇತ್ತು. ಅವ್ರು ಹೋದ್ಮೇಲೆ ಸ್ವಲ್ಪ ಟೀ ಪುಡಿನೂ ಮತ್ತು ಸಕ್ಕರೆ ಖಾಲಿಯಾಗಿತ್ತು. ಮತ್ತು ಅದೇ ಬಾಕ್ಸಿಗೆ ನಾನು ತುಂಬಬೇಕಲ್ಲ, ಹಾಗಾಗಿ ಆ ಬಾಕ್ಸು ಫಿಲ್ ಮಾಡಿಬಿಟ್ಟು ಇಡೋಣ ಅಂತ ಅಂದ್ಬಿಟ್ಟು ಟೀ ಸೊಪ್ಪನ್ನ ಆ ಬಾಕ್ಸಿಗೆ ಹಾಕಿ ಇಟ್ಬಿಟ್ಟೆ. ಮತ್ತು ಸಕ್ಕರೆನೂ ಕೂಡ ಅದೇ ಇನ್ನೊಂದು ಬಾಕ್ಸಿಗೆ ಹಾಕಿಟ್ಟೆ. ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ತರಕಾರಿ ಎಲ್ಲ ತೊಗೊಂಬಂದಿದ್ರು. ಮತ್ತು ಅದನ್ನು ಕ್ಲೀನ್ ಮಾಡಿ ಎತ್ತಿಟ್ಕೊಬಿಡೋಣ ಬಾಕ್ಸಿಗೆ ಹಾಕಿ ಅಂದ್ಬಿಟ್ಟು ಕ್ಲೀನ್ ಮಾಡಿಕೊಂಡೆ. ಮತ್ತು ಹಾಸಿಗೆ ಎಲ್ಲ ನೋಡೋಕ್ಕೆ ಆಗ್ತಿಲ್ಲ, ತುಂಬ ಗಲೀಜು ಮಾಡ್ತಾಳೆ ನನ್ನ ಮಗಳು. ಹಾಗಾಗಿ ರೆಡಿ ಮಾಡ್ಕೊಬಿಡೋಣ ಅಂದ್ಬಿಟ್ಟು ರೆಡಿ ಮಾಡಿದೆ. ನನ್ನ ಮಗಳು ಬರೋವರೆಗೂ ಮಾತ್ರ ನೀಟಾಗಿರುತ್ತೆ. ನನ್ನ ಮಗಳು ಬಂದಮೇಲೆ ಯಾವುದು ನೀಟ್ನೆಸ್ ಅನ್ನೋದೇ ಇರಲ್ಲ. ಮಕ್ಕಳಿದ್ದಾರೆ ಅಂದಮೇಲೆ ಎಲ್ಲರ ಮನೆಯೂ ಅಷ್ಟೇ. ಹಾಗಾಗಿ ರೆಡಿ ಮಾಡಿಟ್ಟೆ. ಮಧ್ಯಾಹ್ನಕ್ಕೆ ನಾನು ಕಾಯಿ ಸಾಂಬಾರು ಮಾಡೋಣ, ಈಸಿಯಾಗಿ ಅದೇ ಆಗೋದು ಅಂದ್ಬಿಟ್ಟು ಕಾಯಿ ಮತ್ತು ಒಂದು ಹೆಸಲು ಬೆಳ್ಳುಳ್ಳಿ ಮತ್ತು ಈ ಒಂದು ಚಿಕ್ಕ ಈರುಳ್ಳಿ ಕಟ್ ಮಾಡಿಕೊಂಡ್ರೆ ಸಾಕು. ಮತ್ತು ಜೀರಿಗೆ ಸ್ವಲ್ಪ, ಜೀರಿಗೆ ಜಾಸ್ತಿ ಇರಬೇಕು, ಟೇಸ್ಟ್ ಕೊಡುತ್ತೆ, ಜೀರ್ಣ ಶಕ್ತಿ ಬೇಗನೆ ಆಗುತ್ತೆ, ಜೀರ್ಣಕ್ರಿಯೆ. ಸ್ವಲ್ಪ ನಿಂಬೆಹಣ್ಣು ಮತ್ತು ನಾನು ಸಾಂಬಾರು ಪುಡಿನೇ ಯೂಸ್ ಮಾಡಬೇಕು ಅಂತ ಏನಿಲ್ಲ, ಒಣಮೆಣ್ಸಿನ್ಕಾಯಿ ಫ್ರೈ ಮಾಡಿಕೊಂಡು ಕೂಡ ಹಾಕ್ಕೊಬೋದು. ನಾನು ಸಾಂಬಾರು ಪುಡಿನೇ ಹಾಕ್ಕೊಂಡೆ. ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ಈ ಥರ ಗ್ರೈಂಡ್ ಆಗಿದೆ. ಮತ್ತು ಒಂದು ಪ್ಯಾನಿಗೆ ಆಯಿಲ್ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ನಾವು ಒಗ್ಗರಣೆಗೆ ಏನು ಎತ್ತಿಟ್ಟಿದೆ ಒಣಮೆಣ್ಸಿನ್ಕಾಯಿ, ಒಂದು ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡಿಕೊಂಡು
ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ರುಬ್ಬಿಟ್ಟಿರುವಂಥ ಮಸಾಲೆನ ಹಾಕ್ಕೊಂಡು ಅದು ಕೂಡ ಫ್ರೈ ಮಾಡ್ಕೋಬೇಕು. ಆಯಿಲಲ್ಲೇ ಫ್ರೈ ಆಗ್ತಾಯಿದ್ರೆ ತುಂಬಾ ಹಸಿ ಸ್ಮೆಲ್ ಅನ್ನೋದೆಲ್ಲ ಹೋಗ್ಬಿಡುತ್ತೆ. ನಾನು ಮಿಕ್ಸಿ ಜಾರಲ್ಲಿರುವಂತಹ ನೀರನ್ನ ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಂದ್ಬಿಟ್ಟು ಫ್ರೈ ಮಾಡಿದೆ. ಅದು ಕೂಡ ಫ್ರೈ ಹಸಿ ಸ್ಮೆಲ್ಲೆಲ್ಲ ಹೋಗ್ತಾಯಿತ್ತು. ಆಮೇಲೆ ನಮಗೆ ಎಷ್ಟು ಬೇಕೋ ಕ್ವಾಂಟಿಟಿ ಅಷ್ಟಕ್ಕೆ ನೀರು ಹಾಕ್ಕೊಂಡು ಕುದಿಸ್ಕೊಂಡ್ರೆ ಆಯಿತು, ಸಾಂಬಾರು ರೆಡಿ ಆಗುತ್ತೆ. ನನಗೇನು ಈ ಕಾಯಿ ಸಾಂಬಾರು ಅದು ಇದು ಏನು ಇಷ್ಟ ಆಗಲ್ಲ, ಬಟ್ ಅರ್ಜೆಂಟಿಗೆ ಆಗೋದು ಅದೇ ಅಲ್ವಾ ಅಂದ್ಬಿಟ್ಟು ನಮ್ಮ ಮಾವನವ್ರಿಗೆ ಮಾಡಿಕೊಟ್ಟೆ. ಅವರು ನಾನ್ ವೆಜ್ ತಿನ್ನಲ್ಲ, ಹಾಗಾಗಿ ವೆಜ್ ತಿನ್ನೋದಲ್ವ ಅಂದ್ಬಿಟ್ಟು. ಆಮೇಲೆ ಮುದ್ದೆನೂ ಮಾಡಿಕೊಟ್ಟೆ. ಒಂದು ಮುದ್ದೆ ಮಾಡ್ತೀನಿ ಡೈಲಿ. ಹಾಗೆ ನನಗೆ ಅಂತ ಅಂದ್ಬಿಟ್ಟು ನಾನು ಕರ್ಮೀನು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ಕರ್ಮೀನು ಸಾಂಬಾರು ಹಂಗೆ ಹುರಿದು ಮಾಡಿದ್ರೆ ತುಂಬಾ ಸ್ಮೆಲ್ ಬರುತ್ತೆ. ಹಾಗಾಗಿ ಆಯಿಲ್ಗೆ ಈರುಳ್ಳಿ ಹಾಕ್ಕೊಂಡು ನೆಕ್ಸ್ಟ್ ಚೆನ್ನಾಗಿ ತೊಳೆದಿಟ್ಟಿರೋಂತಹ ಕರ್ಮೀನು ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಆಯಿತು. ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ, ಸ್ಮೆಲ್ ಏನಿರಲ್ಲ. ಆಮೇಲೆ ಟೊಮೆಟೊ ಮತ್ತು ಅದಕ್ಕೆ ಅರಿಶಿನ ಪುಡಿ, ಸ್ವಲ್ಪ ಅಚ್ಕಾರದ ಪುಡಿ, ಅಂದರೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡು ಅದನ್ನು ಕೂಡ ಎಣ್ಣೆಯಲ್ಲಿ ಹಾಕಿಬಿಟ್ಟು ಫ್ರೈ ಮಾಡಿದ್ರೆ ಆಯಿತು. ತುಂಬಾ ಈಸಿಯಾಗಿ ಬೇಗನೆ ಮಾಡ್ಕೊಬೋದು ಕರ್ಮೀನು ಸಾರು. ಅಂದರೆ ಕರ್ಮೀನು ಹುಳಿ ಸ್ವಲ್ಪ ನಿಂಬೆ ಹಣ್ಣಿನಷ್ಟು ಗಾತ್ರದ ಹುಣಸೆಹಣ್ಣು ತೊಗೊಂಡು ಅದು ಹುಣಸೆಹಣ್ಣು ನೀರು ಕೂಡ ಇಟ್ಟೆ. ಹಾಕಿದ್ಮೇಲೆ ಸ್ವಲ್ಪ ಅದು ಎಷ್ಟು ಬೇಕೋ ಅಷ್ಟು ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಕುದಿಸ್ಕೊಂಡ್ರೆ ಆಯಿತು. ಮತ್ತು ಗೊತ್ತಿಲ್ಲ, ಮಧ್ಯಾಹ್ನ ಇಮಿಡಿಯೇಟ್ಲಿ ನಮ್ಮ ಯಜಮಾನ್ರು ಊಟಕ್ಕೆ ಬರ್ತೀನಿ ಅಂತ ಅಂದರು. ಮತ್ತು ಅವ್ರಿಗೇನು ಇರಲಿಲ್ವಲ್ಲ, ಹಾಗಾಗಿ ಹೆಲ್ತಿಯಾಗಿರುತ್ತೆ ಅಂದ್ಬಿಟ್ಟು ಈರುಳ್ಳಿ ಅಂದರೆ ಮೊಟ್ಟೆ ಪಲ್ಯ ಮಾಡೋಣ ಅಂದ್ಬಿಟ್ಟು ಈರುಳ್ಳಿ ಮತ್ತು ಕ್ಯಾರೆಟ್ ಸ್ವಲ್ಪ ತುರಿದು ಹಾಕಿದ್ದೆ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಮ್ಮ ಪೆಪ್ಪರು ಮತ್ತು ಅಚ್ಕಾರದ ಪುಡಿ, ಹಸಿಮೆಣ್ಸಿನ್ಕಾಯಿನೂ ಯೂಸ್ ಮಾಡ್ಬೋದು. ನಾನೀಗ ಬಿಸಿಲಾಗಿರೋದ್ರಿಂದ ಹಸಿಮೆಣ್ಸಿನ್ಕಾಯಿ ಅವಾಯ್ಡ್ ಮಾಡ್ತೀನಿ. ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೊಂಡಿದ್ದೆ. ತುಂಬಾ ಈಸಿಯಾಗಿ ಮಾಡಿಕೊಟ್ಟಿದ್ದೆ, ಏನು ಮಸಾಲೆ ಹಾಕ್ದೇ. ಲೈಟಾಗಿರಲಿ ಅಂದ್ಬಿಟ್ಟು, ಬಿಸಿಲು ಟೈಮ್ ಅಲ್ವಾ, ಜೀರ್ಣಿಸ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಮೊಟ್ಟೆ ಪಲ್ಯನೂ ಕೂಡ ರೆಡಿ ಆಯಿತು. ಹಾಗೆ ಅದಕ್ಕೆ ಜೊತೆಗೆ ಚಪಾತಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಚಪಾತಿ ಮಾಡ್ತಾಯಿದ್ದೀನಿ. ಮೊಟ್ಟೆ ಫ್ರೈ ಮಾತ್ರ ತುಂಬ ಚೆನ್ನಾಗಾಗಿತ್ತು. ನಾನು ಹೀಗೆ ಶೆಲ್ಫ್ ಮೇಲೇ ನಾನು ಚಪಾತಿ ಲಟ್ಟಿಸ್ಕೊಳ್ಳೋದು. ನನಗೆ ಯಾಕಂದರೆ ಈಸಿ ಮೆಥಡು. ಆ ಶೆಲ್ಫ್ ಮೇಲೆ ಉಜ್ಜಿಬಿಟ್ಟು ಪಕ್ಕದಲ್ಲಿ ಸ್ಟವ್ ಮೇಲೆ ಹಾಕಿ ಸುಡೋದ್ರಿಂದ ಬೇಗನೆ ಆಗೋಗುತ್ತೆ. ಸ್ವಲ್ಪ ಬೆಳಗ್ಗೆದು ಅಂಬಲಿ ಇತ್ತು, ಹಾಗಾಗಿ ಅದನ್ನು ಕೂಡ ಒಂದು ಲೋಟ ರೆಡಿ ಮಾಡಿದ್ದೆ. ಮಜ್ಜಿಗೆ ಬದಲು ಅಂಬಲಿನೇ ಕುಡೀಲಿ ಅಂದ್ಬಿಟ್ಟು. ಮತ್ತು ನಾನು ಪಿಂಗಾಣಿದು ಬಾಕ್ಸ್ ತೊಗೊಂಡು ಬಂದಿದ್ದೆ, ಬಟ್ ಅದಕ್ಕೆ ಇನ್ನೂ ಉಪ್ಪೇನು ತುಂಬಿರಲಿಲ್ಲ. ಉಪ್ಪು ಫಸ್ಟು ಬೇರೆ ಡಬ್ಬದಲ್ಲಿರೋದು ಖಾಲಿ ಆಗಲಿ ಅಂತ ವೆಯ್ಟ್ ಮಾಡ್ತಿದ್ದೆ. ಸೊ ಇವತ್ತು ಖಾಲಿ ಆಯಿತು, ಹಾಗಾಗಿ ಅದನ್ನು ಪಿಂಗಾಣಿ ಬಾಕ್ಸಿಗೆ ಹಾಕಿ ತುಂಬಿಡೋಣ ಅಂದ್ಬಿಟ್ಟು ಉಪ್ಪು ಕೂಡ ತಂದಿಟ್ಟಿದ್ವಿ ಫಸ್ಟೇ. ಅದನ್ನು ಒಂದಕ್ಕೆ ಕಲ್ಲುಪ್ಪು, ಒಂದಕ್ಕೆ ಪುಡಿ ಉಪ್ಪು ಹಾಕಿ ಇಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ ಇದು ಮನೆಯಲ್ಲಿ. ಮತ್ತು ಕ್ವಾಂಟಿಟಿ ಅಂದರೆ ಒಂದು ಸ್ವಲ್ಪ ಉಪ್ಪು ಜಾಸ್ತಿನೇ ಹಿಡಿಸುತ್ತೆ. ನಾವು ಚಿಕ್ಕ ಚಿಕ್ಕ ಡಬ್ಬದಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕಿಟ್ಕೊಳ್ಳೋದ್ರಿಂದ ಮತ್ತೆ ಪದೇ ಪದೇ ಹಾಕ್ಕೊಳ್ಳೋದೇ ಆಗ್ತಿರುತ್ತೆ. ಅದಕ್ಕೆ ಒಂದೇ ಸಲ ದೊಡ್ಡದಕ್ಕೆ ತಂದು ಹಾಕ್ಕೊಳ್ಳೋದ್ರಿಂದ ಪದೇ ಪದೇ ಹಾಕೋವಂಥದ್ದು ಏನಿರಲ್ಲ. ಹಾಗಾಗಿ ದೊಡ್ಡದೇ ತೊಗೊಂಡು ಬಂದಿದ್ದೆ ನಾನು ಪಿಂಗಾಣಿ ಬಾಕ್ಸು. ಸೊ ಅದನ್ನೆಲ್ಲ ತುಂಬಿ ಅದ್ರ ಜಾಗಕ್ಕೆ ಇಟ್ಬಿಡೋಣ ಅಂತ ಇಟ್ಟೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ಸಂಜೆಗೆ ನಾನು ನಮ್ಮ ಮಾವನಿಗೆ ಮಾತ್ರನೇ ಅಲ್ವಾ ಚಪಾತಿ ಮಾಡೋದು ಅಂದ್ಬಿಟ್ಟು ಸ್ವಲ್ಪ ಕ್ಯಾರೆಟ್ ಇತ್ತು, ಕ್ಯಾರೆಟ್ ಹಾಕಿ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡಿಕೊಟ್ಟೆ ಅಷ್ಟೇ. ನಾನು ಮಧ್ಯಾಹ್ನ ಮಾಡಿದ್ದು ಏನು ಅಡುಗೆ ಇತ್ತು ಅದನ್ನೇ ತಿಂದ್ವಿ. ಈ ವಿಡಿಯೋ ಇಷ್ಟ ಆಗಿರೋ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಬಾಯ್, ಸಿ ಯು.